ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BGMI ಸೆಟ್ಟಿಂಗ್ಸ್ನ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ಸೆಟ್ಟಿಂಗ್ಸ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ನಮ್ಮ ಡಿವೈಸ್ ತಕ್ಕಂಗೆ ನಾವಿಲ್ಲಿ ಸೆಟ್ಟಿಂಗ್ಸ್ನ ಯಾವ ಥರ ಮಾಡ್ಬೋದು ಅಂತ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಲೈವ್ ವಿಡಿಯೋ ನಿಮ್ಮ ಕಣ್ಣು ಮುಂದೆ ಇದೆ. ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ಅಂದರೆ ನಾವು ಒಂದು BGMI ಅಥವಾ ನಮ್ಮ ಡಿವೈಸ್ ಸೆಟ್ಟಿಂಗ್ಸ್ನ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಆಗಿ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸ ಬಂದಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದಾದಮೇಲೆ ಇಲ್ಲಿ ನಿಮಗೆ ನೋಡಬಹುದು ಕಂಪ್ಲೀಟ್ ಆಗಿ ನಿಮಗೆ ಗ್ರಾಫಿಕ್ಸ್ ಸಂಬಂಧಪಟ್ಟಂತ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಹೊಸದಾಗಿ ಗ್ರಾಫಿಕ್ಸ್ ಸಂಬಂಧಪಟ್ಟಂತ ಇಲ್ಲಿ ಸೆಟ್ಟಿಂಗ್ಸ್ ಈಗ ಅಪ್ಡೇಟ್ ಆಗಿದೆ. ಅಂದ್ರೆ ಇಲ್ಲಿ ಟೋಟಲ್ ಆಗಿ 4 ಆಪ್ಷನ್ ತೋರಿಸ್ತಾ ಇದೆ. ಅಂದ್ರೆ ಬೆಟರ್ ಗ್ರಾಫಿಕ್ಸ್, ಬ್ಯಾಲೆನ್ಸ್ಡ್ ಮತ್ತು ಬೆಟರ್ ಫ್ರೇಮ್ ರೇಟ್ ಅಂತ ತೋರಿಸ್ತಾ ಇದೆ. ಇನ್ನು ಲಾಸ್ಟ್ ಅಲ್ಲಿ ಬಂದು ಅಂದ್ರೆ ಇಲ್ಲಿ ಕಸ್ಟಮೈಸ್ ಅಂತ ತೋರಿಸ್ತಾ ಇದೆ. BGMI ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ, ಬೆಟರ್ ಕ್ವಾಲಿಟಿ ಬೇಕಂದ್ರೆ ಇಲ್ಲಿ ಸ್ಟಾರ್ಟಿಗೆ ಬೆಟರ್ ಗ್ರಾಫಿಕ್ಸ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಬಹುದು. ಹೌದು, ಈ ಒಂದು ಸೆಟ್ಟಿಂಗ್ಸ್ ಅಲ್ಲಿ ನೋಡಬಹುದು ತುಂಬಾ ಹೈ ಕ್ವಾಲಿಟಿ ಇಮೇಜ್ ನ ಇಲ್ಲಿ ಜನರೇಟ್ ಆಗುತ್ತೆ. ಇನ್ನು ಬ್ಯಾಲೆನ್ಸ್ ಅಲ್ಲಿ ಕೂಡ ಸೇಮ್ ಅಂತ ಹೇಳ್ಬಹುದು. ಅಂದ್ರೆ ಒಂದು ಹೈ ಕ್ವಾಲಿಟಿ ಇರುತ್ತೆ ಮತ್ತು ಲೀವ್ ಕ್ವಾಲಿಟಿ ಇರುತ್ತೆ. ಡಿವೈಸ್ ಪರ್ಫಾರ್ಮೆನ್ಸ್ ಒಂದು ಲೆವೆಲ್ಗೆ ಇರುತ್ತೆ. ಇನ್ನು ಬೆಟರ್ ಫ್ರೇಮ್ ರೇಟ್ ಅಲ್ಲಿ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಗ್ರಾಫಿಕ್ಸ್ ಸಂಬಂಧಪಟ್ಟಂತ ಆಗಿರ್ಬೋದು ಅಥವಾ ಇಲ್ಲಿ ನಿಮ್ದು ಇಮೇಜ್ ಕ್ವಾಲಿಟಿ ಇಲ್ಲಿ ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ಫ್ರೇಮ್ ರೇಟ್ ಬೇಕಾಗಿರುತ್ತೆ ಅಂದ್ರೆ ನೀವು ಇಲ್ಲಿ ಈ ಒಂದು ಸೆಟ್ಟಿಂಗ್ಸ್ ನಲ್ಲಿ ಅಪ್ಲೈನ ಮಾಡಬಹುದು. ಇನ್ನು ಕಸ್ಟಮೈಸ್ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಕಸ್ಟಮೈಸ್ ಸೆಟ್ಟಿಂಗ್ಸ್ ಅಲ್ಲಿ ನೋಡಬಹುದು ನಾನು ಇಲ್ಲಿ ಯಾವ ತರ ಮಾಡಿದೀನಿ ಅಂತ. ಅಂದ್ರೆ ಕಾಂಪ್ಯಾಕ್ಟ್ ಅಲ್ಲಿ ಬೇರೆ ಸೆಟ್ಟಿಂಗ್ಸ್ ಇದೆ, ಲಾಬಿಯಲ್ಲಿ ಬೇರೆ ಇದೆ ಮತ್ತು ಹಬ್ ಅಲ್ಲಿ ಬೇರೆ ಇದೆ, ಹೋಮ್ ಅಲ್ಲಿ ಮತ್ತು ಅಪೆನ್ಸ್ ಅಲ್ಲಿ ಕೂಡ ನಿಮಗೆ ಬೇರೆ ಸೆಟ್ಟಿಂಗ್ಸ್ ನೋಡೋದಕ್ಕೆ ಸಿಗುತ್ತೆ. ಹೌದು, ಬೆಟರ್ ಗ್ರಾಫಿಕ್ಸ್ ಅಲ್ಲಿ ನಿಮಗೆ ಗ್ರಾಫಿಕ್ಸ್ ಏನಿದೆ HD ಕ್ವಾಲಿಟಿ ಬರುತ್ತೆ. ಇನ್ನು ಫ್ರೇಮ್ ರೇಟ್ ಬಂದು ಎಕ್ಸ್ಟ್ರೀಮ್ ಬರುತ್ತೆ. ಗ್ರಾಫಿಕ್ಸ್ ಕ್ವಾಲಿಟಿ ಬಂದು ಇಲ್ಲಿ HDR ಬರುತ್ತೆ ಮತ್ತು ಹೈ ಫ್ರೇಮ್ ರೇಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆದ್ಮೇಲೆ ಇಲ್ಲಿ ಬ್ಯಾಲೆನ್ಸ್ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಏನಿದೆ ಬ್ಯಾಲೆನ್ಸ್ ಇದೆ. ಇನ್ನು ಫ್ರೇಮ್ ರೇಟ್ ಬಂದು ಎಕ್ಸ್ಟ್ರೀಮ್ ಇದೆ ಮತ್ತು ಲಾಬಿಯಲ್ಲಿ ಗ್ರಾಫಿಕ್ಸ್ ಕ್ವಾಲಿಟಿ ಕೂಡ ಅಲ್ಲಿ ಕೂಡ ಬ್ಯಾಲೆನ್ಸ್ ಮತ್ತು ಫ್ರೇಮ್ ರೇಟ್ ಇಲ್ಲಿ ಹೈ ಇದೆ. ಬೆಟರ್ ಫ್ರೇಮ್ ರೇಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ಗ್ರಾಫಿಕ್ಸ್ ಅಲ್ಲಿ ನೋಡಬಹುದು ಕಾಂಪ್ಯಾಕ್ಟ್ ಅಲ್ಲಿ ಸ್ಪೆಷಲಿ ಗ್ರಾಫಿಕ್ಸ್ ಬಂದು ಸೂಪರ್ ಸ್ಮೂತ್ ಇದೆ ಮತ್ತು ಫ್ರೇಮ್ ರೇಟ್ ಬಂದು ಇಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಇದೆ ಮತ್ತು ಲಾಬಿಯಲ್ಲಿ ಗ್ರಾಫಿಕ್ಸ್ ನೋಡಿದ್ರೆ HD ಗ್ರಾಫಿಕ್ಸ್ ಬರುತ್ತೆ ಹಾಗೂ ಫ್ರೇಮ್ ರೇಟ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಹೈ ಬರುತ್ತೆ. ಇನ್ನು ಹೌದು ಫ್ರೆಂಡ್ಸ್, ಈ ತರ ನೀವು ಇಲ್ಲಿ ಒಂದೊಂದಾಗಿ ಕ್ಲಿಕ್ ಮಾಡಬಹುದು. ಅಂದ್ರೆ ನಾರ್ಮಲ್ ಆಗಿ ನಿಮಗೆ ಕಸ್ಟಮೈಸ್ ಅಲ್ಲಿ ಏನು ಗೊತ್ತಿಲ್ಲ ಅಂದ್ರೆ ನೀವು ಇಲ್ಲಿ ಈ 3 ಆಪ್ಷನ್ಸ್ ನ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಇನ್ನು ಕಸ್ಟಮೈಸ್ ನೋಡೋದ್ರಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತದೆ ಸೆಟ್ಟಿಂಗ್ಸ್ ಕಸ್ಟಮೈಸ್ ಗ್ರಾಫಿಕ್ಸ್ ಮೇ ಬಿ ಲೀಡ್ ಟು ಪರ್ಫಾರ್ಮೆನ್ಸ್ ಇಶ್ಯೂ ಸಚ್ ಓವರ್ ಹೀಟಿಂಗ್, ಬ್ಯಾಟರಿ ಡ್ರೈನ್ ಅಂಡ್ ಚಾಪಿ ಗೇಮ್ ಪ್ಲೇ. ಸೂಪರ್ ಸ್ಮೂತ್ ಗ್ರಾಫಿಕ್ಸ್ ಸೆಲೆಕ್ಟ್ ಮಾಡಿದೀನಿ. ಇನ್ನು ಫ್ರೇಮ್ ರೇಟ್ ವಿಚಾರಕ್ಕೆ ಬಂದ್ರೆ ನಿಮಗೆ 60 FPS ನಲ್ಲಿ ಸೆಲೆಕ್ಟ್ ಮಾಡಿದೀನಿ. ಯಾಕಂದ್ರೆ 90 FPS ಕೂಡ ನನ್ನ ಮೊಬೈಲ್ ಅಲ್ಲಿ ಬರುತ್ತೆ, ಬಟ್ ಆದ್ರೆ ಫೋನ್ ಓವರ್ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 60 FPS ನ ಸೆಲೆಕ್ಟ್. ಇದು ಓನ್ಲಿ ಕಾಂಪ್ಯಾಕ್ಟ್ ಸೆಟ್ಟಿಂಗ್ಸ್ ಅಂತ ಹೇಳ್ಬಹುದು. ಕಾಂಪ್ಯಾಕ್ಟ್. ಹೌದು ಫ್ರೆಂಡ್ಸ್, ಇದು ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದು ಸಂಪರ್ಕ ಏನಾದರೂ ಡೌಟ್ಸ್ ಮರಿದ ಕಾಮೆಂಟ್ ಬಾಕ್ಸ್ ಮಾತ್ರ ಮರಿಬೇಡಿ. ಮತ್ತೆ ಮೀಟ್ ಮಾಡ್ತೀನಿ ಈ ತರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಲ್ಲಿ. ನಮಸ್ಕಾರ.